ಕೇಶವ್ ಅವರ ಇಂಥ ಒಂದು ವಿಚಾರಗಳಲ್ಲಿ ಏನಾಗ್ತಿದೆ, ಒಂದು ಡ್ಯಾಮೇಜ್ ಕಂಟ್ರೋಲ್ ಮೋಡಲ್ಲಿ ಕೆಲವರಿದ್ದಾರೆ. ಇದಕ್ಕಿದ್ದಂಗೆ ರಾಜಣ್ಣ ಉದ್ಭವಿಸ್ಬಿಟ್ಟಿದ್ದಾರೆ. ರಾಜಣ್ಣ ಅವರಂತೂ 30 ತಿಂಗಳು ಅಂತ ಅವತ್ತು ಹೇಳಿದ್ರ, CLP ಮೀಟಿಂಗ್ ಇದ್ದಾರೆ, ಮಾತಾಡಿದ್ರೇನ್ರಿ, ಏನ್ರಿ ಇವೆಲ್ಲ, ನಡೀರಿ ಚುನಾವಣೆಗೆ ಹೋಗ್ಬಿಡೋಣ ಅಂತ. ಈಗ ರಾಜಣ್ಣನ ಕ್ಯಾಬಿನೆಟಿಂದ ಕಿತ್ತಾಕಾಯಿತು. ಕಿತ್ತಾಕಾಕದ ಮೇಲೆ ಈಗ ರಾಜಣ್ಣ ಅವ್ರಿಗೆ ಮಂತ್ರಿಗಿರಿ ಕೊಡ್ತಾರೋ ಕೊಡಲ್ವೋ ಆ ಒಂದು ವಿಚಾರ ಕೂಡ ಸಹಜವಾಗಿರುತ್ತೆ. ರಾಜಣ್ಣ DK ಶಿವಕುಮಾರ್ ಅವ್ರನ್ನ ಎದುರು ಹಾಕ್ಕೊಂಡ್ರೋ ಬಿಟ್ಟರು ನಮಗೆ ಸರಿಯಾಗಿ ಗೊತ್ತಿಲ್ಲ. ಒಂದಷ್ಟು ಮೀಟಿಂಗ್ಗಳಂತೂ ಮಾಡಿದ್ರು ರಾಜಣ್ಣ. ಅದೇ ಪರಮೇಶ್ವರ್ ಅವರು, ಜಾರಕಿಹೊಳಿ ಅವರು, ಊಟಕ್ಕೆ ಬಂದಿದ್ವಿ, ತಿಂಡಿಗೆ ಸಿಕ್ಕಿದ್ವಿ, ಬಜ್ಜಿ ತಿನ್ನಕ್ಕೆ ಬಂದಿದ್ವಿ, ಪಕೋಡ ತಿನ್ನಕ್ಕೆ ಬಂದಿದ್ವಿ ಅಂತೆಲ್ಲ ಇವರೆಲ್ಲ ಒಂದಷ್ಟು ಏನು ಕೇಳಿದ್ರು ನಾವು ಒಂದು ಸೌಹಾರ್ದಯುತವಾಗಿ ಸಿಕ್ಕಿದ್ರು ಅಂತ ಹೇಳ್ತಾ ಇದ್ರು. ಈ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದೀಗ ರಾಜಣ್ಣ ಹೇಳ್ತಾರೆ ಚುನಾವಣೆಗೆ ಹೋಗ್ಬಿಡ ನಡೀರಿ ಅಂತ. ಅಲ್ಲ, ಅವ್ರು ಚುನಾವಣೆಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಆದರೆ ನೋಡಿ, ಮುಂಚೆಯಿಂದನೂ ಅಷ್ಟೇ ರಾಜಣ್ಣ ಅವರು ಸಿದ್ದರಾಮಯ್ಯ ಅವ್ರ ಗುಂಪಿನಲ್ಲೇ ಗುರುತಿಸ್ಕೊಂಡು ಬಂದವರು. ಈ ಸರ್ಕಾರ ಶುರುವಾದಾಗ್ಲಿಂದನೂ ಇವರೇ ಮುಂದುವರಿತಾರೆ, ಶೇರಿಂಗ್ ಏನೂ ಇಲ್ಲ ಅಂತ ಹೇಳ್ಕೊಂಡು ಬಂದವರಲ್ಲಿ ರಾಜಣ್ಣನ ಒಬ್ಬರು. ಅವ್ರು ಯಾವತ್ತೂ DKC ಪರವಾಗಿ ಎಲ್ಲೂ ಮಾತಾಡೇ ಇದ್ದೇ ನಾವು ನೋಡಿಲ್ಲ. ಹಾಗಾಗಿ ಅವರು ಏನೇ ಆದ್ರೂ ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ನಮಗೆಲ್ಲ ಒಂದು ಉಳಿಗಾಲ ಇಲ್ಲ ಅಂತಂದರೆ ನಮ್ಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಮಾತಾಡಿದ್ದಾರೆ. ಮತ್ತು DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಈ 2.5 ವರ್ಷ ರಾಜ್ಯಕ್ಕೆ ಹೊಸ ರೂಪ ಕೊಡ್ತೀವಿ ಅಂತ ಕೊಡೋದ್ರ ಬಗ್ಗೆ. DK ಶಿವಕುಮಾರ್ ಅವ್ರ ಬಗ್ಗೆ ಏನಾದರೂ ಹೇಳಿ ರಾಜಣ್ಣ ಅರಗಿಸ್ಕೊಳ್ಬಹುದಾಗಿತ್ತೇನೋ. ಮತಚೋರಿ ಅಭಿಯಾನ ಮಾಡಿದಾಗ ಮೊದಲೇ ಹೇಳ್ಬೇಕಾಗಿತ್ತಲ್ವೇನ್ರಿ, ಎಲ್ಲ ಇವ್ರ ಕೈನೆಲ್ಲ ಇತ್ತಲ್ವೇನ್ರಿ ಅಂತ ಹೇಳಿದ್ದಕ್ಕೆ ಪನಿಷ್ಮೆಂಟ್ ರೂಪದಲ್ಲಿ ಕ್ಯಾಬಿನೆಟ್ ಇಂದ ಆಚೆ ಹಾಕಿದ್ರು. ಅದೇ ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ವೋಟ್ ಚೋರಿ ಅಂತ ಮಾತಾಡ್ತಿರ್ಬೇಕಾಗ ಇವ್ರು ಈ ತರ ನಮ್ಮ ಸರ್ಕಾರನೇ ಇದ್ದಾಗ ಆಗಿದ್ದಂತ ಹೇಳಿದ್ದವರು ಒಂದು ಮುಜುಗರ ಕಾರಣ ಆಯಿತು. ಸೊ ಈ ಹಿಂದೆ ಅವ್ರು ಬಹಳಷ್ಟು ಹೇಳಿಕೆಗಳು ಕೊಟ್ಟಿದ್ರು, ದಿಸ್ ವಾಸ್ ದಿ ಫೈನಲ್ನೇ ಇಲ್ಲ. ಮತ್ತೆ ಈ DK ಶಿವಕುಮಾರ್ ಇವತ್ತು ಹೇಳ್ದಂಗೆ ಹೊಸ ರೂಪ ಕೊಡಬೇಕು ಅಂತ ರಾಜ್ಯಕ್ಕೆ ಅಂತೇಳಿ ಇವರು ಈ 2.5 ವರ್ಷದಲ್ಲಿ ಬೆಂಗಳೂರಿನ ಜವಾಬ್ದಾರಿ ವಹಿಸ್ಕೊಂಡು ಬೆಂಗಳೂರಿಗೆ ಏನು ಹೊಸ ರೂಪ ಕೊಟ್ಟಿದ್ದಾರೆ. ವರ್ಷ ಮಳೆ ಬಂದಾಗ ದೋಣಿಯಲ್ಲಿ ಓಡಾಡುವಂತ ಒಂದು ಪರಿಸ್ಥಿತಿ ಬಹಳಷ್ಟು ಏರಿಯಾಗಳಲ್ಲಿದೆ. ಇವತ್ತಿನ ದಿವಸ ರಸ್ತೆ ಗುಂಡಿಗಳು ಮುಚ್ಚೋದಕ್ಕೇನೆ ಡೆಡ್ಲೈನ್ಗಳು ದೋಣಿ ಯಾವ ಕಾಲದಲ್ಲಿ ಮಳೆ ಬಂದಾಗ ದೋಣಿಲಿ ಓಡಾಡದೆ, ದೋಣಿ ಎಲ್ಲ ರಾಜಕಾಲುವೆ, ಮಳೆ ನೀರುಗಾಲುವೆಗಳಲ್ಲೆಲ್ಲ ಹೋಗಿ ಕೆರೆ ಕಟ್ಟೆಗಳು ತುಂಬಿತ್ತು ಅಂತ ನೀವು ಹೇಳೋದು. ಎಕ್ಸೆಪ್ಷನ್ ಯಾರು? ಸರಿ, ಇವ್ರು ಮಾಡಿಲ್ಲ. ಹೂ ಇಸ್ ಎಕ್ಸೆಪ್ಷನ್? ಅವ್ರು ಅದ್ಭುತವಾಗಿ ಮಾಡಿದ್ರಿ. ಅವಾಗ ಮಳೆ ಬಂದ್ರೆ ಕೆರೆಗಳು ತುಂಬ್ತಾ ಇತ್ತು, ರೋಡಲ್ಲಿ ನೀರು ನಿಲ್ತಿರ್ಲಿಲ್ಲ. ಇದೆಯಾ? ಒಂದೇ ಒಂದು ಎಕ್ಸಾಂಪಲ್ ಇದೆ ನಮ್ಮ ಸ್ಟೇಟ್ ಅಲ್ಲಿ. ಎಲ್ಲರೂ ಅಂತವ್ರೇನು ನಾನು ಹೇಳ್ತಿರೋದು, ಯಾರು ಎಕ್ಸೆಪ್ಷನ್ ಇಲ್ಲ. ಬಟ್ ಆದ್ರೂ ಇವರ ಅವಧಿಯಲ್ಲಿ ತುಂಬಿ ತುಳುಕ್ತಿರ್ಲಿಲ್ವಾ? ಇದೇ ಸರ್ಜಾಪುರ ಭಾಗದಲ್ಲಿ ಆ ಕಡೆ ಎಲ್ಲ ನೋಡಿಲ್ವಾ ನಾವು? 11 ಕೋಟಿ 12 ಕೋಟಿ ಮನೆಗಳವರು ಟ್ರ್ಯಾಕ್ಟರ್ ಇಂದ ಆಚೆ ಬಂದು ಜೀವ ಉಳಿಸ್ಕೊಂಡ್ರು. ಟ್ರ್ಯಾಕ್ಟರ್ಗಳಲ್ಲಿ ಬಂದ್ರವರು ಬೆಂಜು ಉಳಿಸ್ತಿಲ್ಲ ಉಳಿಸ್ತಿಲ್ಲ BMW ಉಳಿಸ್ತಿಲ್ಲ ಅವತ್ತಿಗೆ. ಅಲ್ಲ, ಪ್ರತಿ ವರ್ಷ ಟ್ರ್ಯಾಕ್ಟರ್ಗಳಲ್ಲಿ ಬರೋದು ಒಂದಲ್ಲ ಒಂದು ಏರಿಯಲ್ಲಿ ಆಗ್ತಾನೆ ಇದೆ. ಅಲ್ಲ, ಈ ಹಿಂದೆ BJP ಸರ್ಕಾರ ಇದ್ದಾಗಲೂ ಆಗಿತ್ತು, ಕುಮಾರಸ್ವಾಮಿ ಅವರು ಇದ್ದಾಗಲೂ ಆಗಿತ್ತು, ಈಗಲೂ ಆಗ್ತದೆ. ಆದ್ರೆ ಇವ್ರು ಏನೋ ಬಂದು ಹೊಸದಾಗಿ ನಾವೇನೋ ಒಂದು ಪರಿವರ್ತನೆ ಮಾಡ್ತೀವಿ, ಏನೋ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಬಂದಾಗ ಇವ್ರು ಏನಾದ್ರೂ ಒಂಚೂರು ಬದಲಾವಣೆ ಮಾಡಿ ತೋರಿಸ್ಬೇಕು. ನಾಮಕರಣ ಚೇಂಜ್ ಆಯ್ತಲ್ಲ, GB ಅಂತ ನಾಮಕರಣ ಚೇಂಜ್ ಆಯ್ತು, ಅಲ್ಲಿ ರಾಮನಗರಕ್ಕೆ ಒಂದು ಹೊಸ ಹೆಸರು ಬಂತು ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಬದಲಾವಣೆ ಏನಾಗಿಲ್ಲ. ಹಾಗಾಗಿ ಇವರು ಈ 2.5 ವರ್ಷದಿಂದಾನು ಈ ಒಂದು ಡಿಬೇಟ್ ಅಷ್ಟು ನಡೀತಾನೆ ಇತ್ತು. ಇವ್ರಾಗ್ತಾರೆ ಅವ್ರಾಗ್ತಾರೆ, 2 ವರ್ಷ ಬದಲಾಗುತ್ತೆ ಅಂತ ಹೇಳಿ. ಇವಾಗ ಆ ಕುರ್ಚಿ ಕದನ ಅಂತಿಮ ಹಂತಕ್ಕೆ ಬಂದಿದೆ. ಆದ್ರೂ ಇಲ್ಲಿ ಏನೋ ಒಂದು ಪ್ರತಿಯೊಬ್ಬರು ಸ್ಟೇಟ್ಮೆಂಟ್ ನೋಡ್ತಿದ್ರು ನಾವು, ಹೈಕಮಾಂಡ್ ಆದೇಶ ಹೈಕಮಾಂಡ್ ಆದೇಶ ಅಂತ. ಯಾವತ್ತಾದ್ರೂ ಒಂದು ದಿವಸ ಹೈಕಮಾಂಡ್ನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ಇಲ್ಲ ಈ ತರ ಪವರ್ ಶೇರಿಂಗ್ ಆಗುತ್ತೆ, ಇಲ್ಲ ಆಗಲ್ಲ, 5 ವರ್ಷ ಇವರೇ ಇರ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಅವ್ರು ಕೊಟ್ಬಿಟ್ಟಿದ್ರೆ, ಖರ್ಗೆ ಅವರಾಗಿರ್ಲಿ, ರಾಹುಲ್ ಗಾಂಧಿ ಅವ್ರು ಯಾರಾದ್ರೂ ಕೊಟ್ಟಿದ್ರೆ ಇದು ಮುಗ್ದೋಗ್ತಾ ಇತ್ತು. ಅದು ಮುಗಿಸ್ಲಿಕ್ಕೆ ಅವ್ರು ತಯಾರೇ ಇಲ್ಲ. ಇವರು ಹೈಕಮಾಂಡ್ ಕಡೆ ತೋರಿಸ್ತಾರೆ, ಹೈಕಮಾಂಡ್ ಇದರಲ್ಲಿ ಮೌನವಾಗಿರ್ತಾರೆ. ಯಾಕಂತಂದ್ರೆ ಇವ್ರಿಗೆ ಬಹಳಷ್ಟು ಲೆಕ್ಕಾಚಾರಗಳು ಇರ್ಬೋದು. ಕರ್ನಾಟಕದಲ್ಲಿ ಒಂದು ಕಡೆ ಅಧಿಕಾರದಲ್ಲಿ ಇದೀವಿ, ಈಗ ಬದಲಾವಣೆ ಮಾಡಿದ್ರೆ ಜಾತಿ ಸಮೀಕರಣ ಹೆಚ್ಚು ಕಮ್ಮಿ ಆಗುತ್ತೆ, ಅವರು ಸಿದ್ದರಾಮಯ್ಯನವರು OBC ಲೀಡರ್ ಅಂತ ಹೇಳ್ಬಿಟ್ಟು ಜನ ಗುರುತಿಸ್ತಾರೆ. ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಎಲ್ಲಿ ನೋಡಿದ್ರು OBC ಅಂತ ಮಾತಾಡ್ತಿರ್ತಾರೆ. ಸೊ ಇಲ್ಲಿ OBC ಲೀಡರ್ನ ತೆಗೆದ್ರೆ ಎಲ್ಲಿ ನಮ್ಗೆ ಡ್ಯಾಮೇಜ್ ಆಗುತ್ತೋ ಅನ್ನೋ ಒಂದು ಭಯನೂ ಅವ್ರು ಕಾಡ್ತಾ ಇದೆ. ಮತ್ತೆ ಈಗ ಬಿಹಾರದಲ್ಲೂ ಅಷ್ಟು ಇತ್ತೀಚೆಗೆ ಬಹಳ ಹೀನಾಯವಾಗಿ ಸೋಲ್ಕೊಂಡಿದ್ದಾರೆ. ಅಲ್ಲೂ ಒಬ್ಬ OBC ಲೀಡರ್ CM ಆಗಿರೋದ್ರಿಂದ ಇಲ್ಲಿ ಸಿದ್ದರಾಮಯ್ಯನವ್ರು ತೆಗೆದ್ರೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೇನೋ, 28ಕ್ಕೆ ಎಲೆಕ್ಷನ್ ಅಲ್ಲಿ ನಾವು ಯಾವ ತರ ಎದುರಿಸಬೇಕಾಗುತ್ತೆ ಅನ್ನೋ ಒಂದು ಭಯ ಅವ್ರು ಕಾಡ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಸೈಲೆಂಟ್ ಆಗಿರೋದ್ರಿಂದ ಈ ಗೊಂದಲಗಳೆಲ್ಲ ಆಗ್ತಾ ಇದೆ. ರಾಜ್ಯದಲ್ಲಿ ಏನೋ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಮಹೇಂದ್ರ ಅವರೇ, ಈಗ ಇಂಥ ವಿಚಾರಗಳು ಅಂತ ಬಂದಾಗ ಈಗ ರಾಜಣ್ಣ ಅವರು ಒಂದು ಆದರ್ಶವನ್ನು ಮಾತಾಡ್ತಾರೆ. CLP ಮೀಟಿಂಗಲ್ಲಿ ಹೇಳಿದ್ರೇನ್ರಿ 30 ತಿಂಗಳು ಅಂತ ಹೇಳಿ, ಅಲ್ಲಿ ಡಿಸೈಡ್ ಆಗಿತ್ತಾ ಇವ್ರ ಅರ್ಧ ಅವಧಿಗೆ ಅವ್ರ ಅರ್ಧ ಅವಧಿಗೆ ನಾವು ಸಿದ್ದರಾಮಯ್ಯನವ್ರಿಗೆ ಅವತ್ತು ಕೈ ಎತ್ತಿರೋದು, ಅವರೇ ಆಗಲಿ ಅಂತ ನಾವು ಹೇಳಿದ್ದು ಅಂತ ರಾಜಣ್ಣ ಹೇಳ್ತಾರೆ. ರಾಜಣ್ಣ ಹೇಳ್ದಂತೆಯೇ ಕಾಂಗ್ರೆಸ್ ಪಕ್ಷ ಅಥವಾ ಬೇರೆ ಪಕ್ಷಗಳೆಲ್ಲ ಕಡೆ CLPಲೇ CM ಡಿಸೈಡ್ ಆಗಿಬಿಟ್ಟಿದ್ದರೆ ಯಾವ ರಾಜ್ಯಗಳಿಗೂ ಯಾರೂ ಹೈಕಮಾಂಡ್ ಅಂತ ಬೇಕೇ ಇರಲಿಲ್ಲ. ಎಲ್ಲ ಪಾರ್ಟಿ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಕೇಜ್ರಿವಾಲ್ ಡಿಸೈಡ್ ಮಾಡಬೇಕು, ಅಲ್ಲಿ ಮೋದಿ ಡಿಸೈಡ್ ಮಾಡಬೇಕು, ಈ ಕಡೆ ಬಂದರೆ ರಾಹುಲ್ ಗಾಂಧಿನೋ ಸೋನಿಯಾ ಗಾಂಧಿನೋ ಡಿಸೈಡ್ ಮಾಡಬೇಕು. ಇದೆಲ್ಲ ಆದರ್ಶಗಳು ಮಾತಾಡೋದ ಇವರು?
ಒಂಥರ ಕಲ್ಪನೆಗಳಲ್ಲಿ CLP ಮೀಟಿಂಗಲ್ಲಿ ಆಗುತ್ತೆ, ಅಲ್ಲಿ ಯಾರ ಪರ ಬಲ ಜಾಸ್ತಿ ಇರುತ್ತೋ ಅವರೇ CM ಆಗೋದು ಅಂತ, ಅಥವಾ ಹೈಕಮಾಂಡ್ ಆದೇಶ ಅಂತಿಮ ಅಂತ ರಾಜಣ್ಣನಿಗೆ ಗೊತ್ತಿಲ್ವಾ ಅದು ಮಿನಿಮಮ್ಮು? ಅಲ್ಲ, ನೀವು ಹೇಳ್ದಂಗೆ ರಾಜಣ್ಣನವರು ಪ್ರಜಾಪ್ರಭುತ್ವದ ಆದರ್ಶದ ಬಗ್ಗೆ ಮಾತಾಡ್ತಿದ್ದಾರೆ. ಒಂದು ಆದರ್ಶ ಪ್ರಜಾಪ್ರಭುತ್ವ ಹೆಂಗಿರುತ್ತೆ ಅನ್ನೋದಕ್ಕೆ ರಾಜಣ್ಣ ಅವರ ಹೇಳಿಕೆ ಸಾಕ್ಷಿ. ಅದು ಆದರ್ಶವಾಗಿ, ಅದು ವಾಸ್ತವ ಬೇರೆನೇ ಇದೆ. ಎಲ್ರಿಗೂ ಗೊತ್ತಿರೋ ವಾಸ್ತವವೇ ಅದು. ಅದು ಬಿಜೆಪಿಲಿ ಆಗ್ಬೋದು, ಕಾಂಗ್ರೆಸ್ ನಲ್ಲಿ ಆಗ್ಬೋದು. ಕಾಂಗ್ರೆಸ್ಸಿಗರು ಇದುವರೆಗಿನ ಇತಿಹಾಸದಲ್ಲಿ ಎಷ್ಟು ಸಾರಿ ಮುಖ್ಯಮಂತ್ರಿಗಳನ್ನ ಶಾಸಕಾಂಗ ಸಭೆಗೆ ತಂದು ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದಾರ, ಅಥವಾ ಮುಖ್ಯಮಂತ್ರಿಗಳನ್ನ ಮಾಡಿದಾರ, ಅಥವಾ ಬಿಜೆಪಿ ಅವರು ಈವರೆಗೆ ಮಾಡಿದಾಗೆಲ್ಲ ಬದಲಾವಣೆ ಮಾಡಿದಾಗೆಲ್ಲ ಶಾಸಕಾಂಗ ಸಭೆಗೆ ತಂದೇನೆ ಶಾಸಕರ ಅಭಿಪ್ರಾಯ ತಗೊಂಡೇನೆ ತೀರ್ಮಾನ ತಗೊಂಡಿದಾರ. ಈಗ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಬಿಜೆಪಿ ಸೀಟ್ ಬಂತು, ಯಡಿಯೂರಪ್ಪನವ್ರು ಬದಲಾವಣೆ ಮಾಡಕ್ಕೆ ಪಕ್ಷದ ಹೈಕಮಾಂಡ್, ಆದ್ರೆ ಜನಮನ್ನಣೆಗೂ ಇವ್ರು ಬೆಲೆ ಕೊಟ್ಟಿಲ್ಲ. ಈಗಲೂ ಕೂಡ ಈಗ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಥವಾ DK ಸಿ ಅವರ KPCC ಚೇರ್ಮನ್ ಕಾರಣಕ್ಕಾಗಿ ಅವ್ರ ನೇತೃತ್ವದಲ್ಲಿ ಆ ಗೊಂದಲನ ಬಗೆಹರಿಸ್ಕೊಳ್ಳೋದಕ್ಕೆ ಹೈಕಮಾಂಡ್ ಕೈಲಿ ಆಗ್ತೀರಾ. ಆದ್ರೆ ಇವ್ರೇನ್ ರಾಜಣ್ಣನವ್ರು ಮಾತಾಡ್ತಾರಲ್ಲ ಆದರ್ಶ, ಇದುವರೆಗೆ ಎಲ್ಲಾದ್ರೂ ಆಗಿದೆಯಾ? ಅದು ಜನಾದೇಶ, ಯಾರ ನಾಯಕತ್ವಕ್ಕೆ ಜನಾದೇಶ ಆಗಿರುತ್ತೆ ಆ ಜನಾದೇಶವಾದ ಪ್ರಕಾರನೇ ಶಾಸಕರು ಆಯ್ಕೆ ಆಗಿ ಬರ್ತಾರೆ. ಶಾಸಕರು ಕೂಡ CLP ಮೀಟಿಂಗ್ ಅಲ್ಲೋ ಅಥವಾ ಬಿಜೆಪಿಯ LP ಮೀಟಿಂಗ್ ಅಲ್ಲೋ ಮಾತಾಡುವಾಗ ಅಥವಾ ಆಯ್ಕೆ ಮಾಡುವಾಗ ತಮ್ಮ ನಾಯಕರನ್ನ ಆಯ್ಕೆ ಮಾಡ್ಕೋಬೇಕು, ಅದು ಪದ್ಧತಿ. ಇದುವರೆಗೆ ಎಲ್ಲ ಆಗಿದೆ ಹಂಗೆ. ಆ ತರದ ಆದರ್ಶ ಭಾರತದಲ್ಲೇ ಆಗಿಲ್ವಲ್ಲ, ಕರ್ನಾಟಕ ಬಿಟ್ಟಿರಲಿ, ಭಾರತದಲ್ಲೇ ಆಗಿಲ್ವಲ್ಲ.